ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ಯಾವ ಸಮಸ್ಯೆ ಇರುವವರು ಗೋಡಂಬಿಯನ್ನು ಸೇವಿಸಬಾರದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸಕ್ಕರೆ ಕಾಯಿಲೆ ಇರುವವರು ಇವುಗಳಲ್ಲಿ ಯಾವುದನ್ನು ಸೇವಿಸಿದರೆ ಉತ್ತಮ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ. ಹಾಗಲಕಾಯಿ ಜೊತೆಗೆ ಎಂದಿಗೂ ಈ ಆಹಾರವನ್ನು ಸೇವಿಸಬಾರದು. ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ಪ್ರಾಣಿಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರತಿದಿನ ಬೆಳಗ್ಗೆ ಊಟದಲ್ಲಿ ಮೊಸರು ಸೇವಿಸುವುದರಿಂದ ಏನಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಲಿನ ಎಲ್ಲವೂ. ಯಾವ ರಕ್ತದ ಗುಂಪಿನ ಜನರಿಗೆ ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮೊಟ್ಟೆಯೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಿಂದರೆ ಅನಾರೋಗ್ಯಕ್ಕೆ ಉಂಟಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. 1 ಲೀಟರ್ ಸಮುದ್ರದ ನೀರಿನಿಂದ ಎಷ್ಟು ಗ್ರಾಂ ಉಪ್ಪು ಸಿಕ್ಕುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನಾಯಿ ಕಚ್ಚುವುದರಿಂದ ಯಾವ ರೋಗ ಬರುತ್ತದೆ?
ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ.